ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತೇನಪ್ಪ ಅಂತ ಅಂದರೆ ನಾವು ಅಪ್ಪನಿಗೆ ಊಟ ಕೊಡೋಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮಮ್ಮ ಇಬ್ಬರೇ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಮುಟ್ಟಿಗೆ ಬರೋಕ್ಕೆ ನಮ್ಮಮ್ಮ ಹೋದ್ರು. ಇವಾಗ ನಾನು ಹೋಗ್ತಾ ಇದ್ದೀನಿ. ಸೊ ಸಿಕ್ಕಾಬಟ್ಟೆ ಬಿಸಿಲಿದೆ. ಸೊ ಬನ್ನಿ ಊಟ ಕೊಡ್ಬಿಟ್ಟು ಹಾಗೆ ಕ್ಲಿಪ್ಪಿಂಗ್ ತೊಗೊಂಡು ಬರೋಣ. ನಮ್ಮ ಮನೆಯವ್ರಿಗೆ ನಾಷ್ಟ ಕೊಡೋಕೆ ಹೋಗ್ತಾ ಇದ್ದೀವಿ. ಜೊತೆಲಿ ನಾನು ನನ್ನ ಮಗಳು ಇಬ್ಬರು. ನನ್ನ ಮಗ ಮನೇಲೇ ಇದ್ದ. ಬೆಳಗ್ಗೆ 6:30ಗೆ ಹೋದ್ರವರು ಡ್ಯೂಟಿಗೆ. ನಾಷ್ಟ ತಗೋಬಾ ಅಂತ ಅಂದ್ಬಿಟ್ಟು ಹೇಳಿದರು. ನಾನು ಬಾತ್ ಮಾಡಿಕೊಂಡು 2 ಟೈಮ್ಗೂ ಅವ್ರಿಗೆ ನಾಷ್ಟ ತಗೊಂಡು ಮತ್ತು ಮಜ್ಜಿಗೆ ಕೇಳಿದರು. ಅದನ್ನೇ ಆಶ್ಚರ್ಯದಿಂದ ನೋಡ್ತವ್ರೆ, ಬಾಟ್ಲಿಗೆ ಹಾಕ್ಕೊಂಡು ಹೋಗಿದ್ದೀನಲ್ಲ ಅಂತ ಅಂದ್ಬಿಟ್ಟು. ಅವ್ರಿಗೆ ಮಜ್ಜಿಗೆ ಮತ್ತು 2 ಟೈಮ್ ನಾಷ್ಟ ಊಟ ಎಲ್ಲ ಕೊಟ್ಬಿಟ್ಟು ನಾನು ನನ್ನ ಮಗಳು ಮನೆಗೆ ಬಂದ್ವಿ. ಇನ್ನು ಮತ್ತೆ ಅವಳು ನನ್ನ ಮಗಳಿಗೆ ಅವತ್ತೇ ತುಂಬ ಹುಷಾರಿರಲಿಲ್ಲ, ಜ್ವರ ಬಂದ್ಬಿಟ್ಟಿತ್ತು. ಅದರಿಂದ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಆ್ಯಂಡ್ ಇವತ್ತೇನಪ್ಪ ಅಂತಂದರೆ ನೆನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿದ್ದಿಲ್ಲ. ಯಾಕಂದರೆ ತುಂಬ ಜ್ವರ ಬಂದಿತ್ತು. ಇವಾಗಲೂ ಸ್ವಲ್ಪ ಇದೆ, ಬಟ್ ಆದರೂ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಇವಾಗ ಹುಡ್ಕೊಳ್ಳಿಲ್ಲ. ಅದು ತಮಿಳ್ನಾಡು. ನಮ್ಮ ಅಮ್ಮನ ತಂಗಿಯ ಮಕ್ಕಳು ಬಂದಿದ್ದಾರೆ. ಅವ್ರನ್ನೆಲ್ಲ ನಿಮಗೆ ನಾನು ತೋರಿಸ್ತೀನಿ. ಯಾಕಂದರೆ ನೆನ್ನೆ ಫೀವರ್ ಇತ್ತಲ್ಲ ಜಾಸ್ತಿ, ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ನೆನ್ನೆ. ಸೊ ಅದಕ್ಕೆ ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನೇನಿಲ್ಲ, ಸ್ವಲ್ಪ ಗಂಟಲು ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆದಂತಾಗಿದೆ. ಕೆಮ್ಮು ಕಫ ಎಲ್ಲ ಕಟ್ಕೊಂಡು ಒಂಥರ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ನಂದು. ಏನು ಮಾಡೋಕ್ಕಾಗಲ್ಲ. ಇವಾಗ ಮತ್ತೆ ಚಿಕ್ಕಮ್ಮನ ಮಕ್ಕಳು ಬಂದಿದ್ದಾರಲ್ಲ, ಅವ್ರನ್ನ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅದೆಲ್ಲೋ ಆಚೆ ಹೋಗಿದ್ದಾರೆ ಅಷ್ಟೇ. ಗೆಸ್ ಬನ್ನಿ, ಅವ್ರನ್ನೆಲ್ಲ ತೋರಿಸ್ತೀನಿ. ಹಾಯ್ ಹಾಯ್, ನೀ ಪೇರೆಂಟ ಧನೀಶ್ ಹಾಯ್ ಮಾಡಪ್ಪ. ಹಾಯ್, ಹೆಸ್ರೇನು? ಧನೀಶ್. ಇವನು ಇಂದು ನಿಮ್ಮ ಹೆಸ್ರೇನು ಸರ್? ನಿಮ್ಮ ಹೆಸ್ರೇನು ಹೇಳಿ ಸರ್? ಧನೀಶ್. ಧನೀಶ್ ಹಾಯ್ ಹಾಯ್ ಬಾ. ಓ ಆಯ್ ಮಾಡು ಅಂತಿರೋದು ಬಾಯ್ ಮಾಡು ಅಂತೆಲ್ಲ. ನಿನ್ನ ಆಯ್ ಮಾಡಪ್ಪ, ಆಯ್ ಮಾಡಪ್ಪ ಧನ್ನಿ. ಹಾಂ ಸರಿ, ಬಾಯ್ ಮಾಡು. ಹಾಂ ಇಲ್ಲಿ ನೋಡಿಲ್ಲಿ. ಏಯ್ ಆಯ್ ಮಾಡಿರಿ. ಯಾವಾಗಲೂ ಇದೇ ಟಿ ಶರ್ಟ್ ಹಾಕಿರ್ತೀರಲ್ಲ, ನಾನು ಬ್ಲಾಗ್ ಮಾಡ್ದಾಗೆಲ್ಲ. ಏನಕ್ಕೆ ನೀವು ಬೇರೆ ಬಟ್ಟೆ ಇಲ್ವ ನಿಮ್ಮ ಹತ್ರ? ಹಾಂ ಯಾವಾಗಲೂ ಅದೇ ಟಿ ಶರ್ಟು. ಏನು ಫೋಟೋ ಶೂಟ್ ಮಾಡ್ತಿದ್ದೀರಾ ಹಿಂಗೆ? ಫೋಟೋ ತೆಗೆದ್ರು ಫೇಸ್ಬುಕ್ಕಿಗೆ ಹಾಕ್ತಾರೆ ಈಗ ಪಟ್ ಅಂತ, ಅಲ್ವ ರೀ? ಏ ಯಾವ ಊರ ನೀವು? ಹಾಂ ಯಾವ ಊರು ನೀವು? ಅಳ್ತವನಾ? ಮೂವಿಂದ ಅಳ್ತಾ ಇದೆಯಪ್ಪ? ಅಳ್ಬಾರ್ದಲ್ವಾ? ಇವಳು ಯೂಟ್ಯೂಬರು. ನೆನ್ನೆಯಿಂದ ಹುಷಾರಿರ್ಲಿಲ್ಲ, ಹುಷಾರಾಯ? ಹ್ಞೂ ಜ್ವರ, ಔಷಧಿ ಮಾತ್ರೆ ಎಲ್ಲ ಕುಡ್ದ? ಜ್ವರ ಇನ್ನೂ ಹಂಗೆ ಐತೆ ಅಲ್ವಾ? ಲೈಟ್ ಆಗೈತಾ? ಸೊ ಹಾಯ್, ಹಲೋ. ಇವಾಗ ನನಗೆ ಹೇಳ್ತಾ ಇದ್ದಲ್ಲ, ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಬಂದಿದ್ದಾರೆ ಅಂತ ಬನ್ನಿ ತೋರಿಸ್ತೀನಿ. ಇದು ನಮ್ಮ ತಂಗಿ ಯಜಮಾನ್ರು. ಇದು ನನ್ನ ತಂಗಿ. ಇಬ್ಬರು ಮನೆಗೆ ಬಂದಿದ್ದರು. ನನ್ನ ತಂಗಿ ಇಲ್ಲೇ ಇರೋದು. ಅವಾಗ ಬರ್ತಾ ಇರ್ತಾಳೆ, ನಾನು ಹೋಯ್ತಾ ಇರ್ತೀನಿ. ಆದರೆ ಮಕ್ಕಳು ತಮಿಳ್ನಾಡಲ್ಲಿರೋದು. ಅವ್ರ ಅಜ್ಜಿ ಜೊತೆ ಇದ್ದಾರೆ. 3 ಜನ ಮಕ್ಕಳು ಅವಳಿಗೆ. 2 ಮಾತ್ರ ಬಂದಿದ್ದಾರೆ. ಒಬ್ಳಿಗೆ ಎಕ್ಸಾಮ್ ಐತೆ ಅಂತ ಬಂದಿರಲಿಲ್ಲ. ಹಂಗೆ ಮನೆಗೆ ಬಂದಿದ್ದರು. ಸರಿ ಅಂದ್ಬಿಟ್ಟು ವಡೆ ಮತ್ತು ಟೀ ಎಲ್ಲ ಮಾಡಿಕೊಟ್ಟೆ. ಸೋಮವಾರ ಆಗಿರೋ ನಾನ್ ವೆಜ್ ಮಾಡೋಂಗಿರಲಿಲ್ಲ. ಅಲ್ಲಿಂದ ನೆಕ್ಸ್ಟು ಪಾರ್ಕ್ಗೆ ಹೋಗ್ಬೇಕು ಅಂತ ಆಟ ಮಾಡ್ತಾಯಿದ್ರು ಮಕ್ಕಳು. ಪಾರ್ಕ್ಗೆ
ಮತ್ತು ಡಿ ಮಾರ್ಟ್ಗೆ ನನ್ನ ತಂಗಿ ಮತ್ತು ಹಸ್ಬೆಂಡ್ ಇಬ್ಬರು ಹೋಗಿರಲಿಲ್ಲ, ಅಲ್ಲಿಗೆ ಹೋಗೋದಾ ಅಂತಂದರು. ಅಲ್ಲಿ ಬೇಗ ಮುಗೀತು, ಮಕ್ಕಳು ಬೇಗ ಆಟ ಮುಗಿಸಿದ್ರು. ಡಿ ಮಾರ್ಟ್ಗೆ ಬಂದ್ವಿ, ನಾವು ಮೊದಲೇ ಬಂದಿರೋದ್ರಿಂದ ಸರಿ ಅಂದ್ಬಿಟ್ಟು ಅವನ್ನ ಕರ್ಕೊಬಂದ್ವಿ. ನಾವೇನು ಶಾಪ್ ಮಾಡಲಿಲ್ಲ, ಫಸ್ಟೇ ಬಂದೆಲ್ಲ ಶಾಪ್ ಮಾಡಿದ್ವಿ, ಅಂಥದ್ದೇನೂ ಇರಲಿಲ್ಲ. ಸರಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.